ಯಾಕ ಎಟ್ ಲೇಟ್ ಮಾಡ್ತಿರಲ್ಲ? ಮರ್ತೂರ್ ಬಸ್ ಇದ್ದಿಲ್ಲ? ಮರ್ತೂರ್ ಬಸ್ ದೌಡ್ ಸಿಕ್ಕಿಲ್ಲ? ಶಾಣಮ್ಮ ಮಧ್ಯಾಹ್ನದ ನೀ ಏನ್ ತಿಂದೇನು? ಕುರ್ಕುರಿ ಪಾಪಡಿ ಮಾಜಾ ಕುಡಿದ್ವಿ ಅಂತಲ್ಲ? ಇಲ್ಲ ಇಲ್ಲ ಚಾತ್ ಬಾದ್ ಅಂದ್ರೆ ಕರಲ್ಲ ಹೋಟೆಲ್ದವ್ರು ಮಾಜಾ ಕುಡ್ದ ಕೊಡ್ತಿದ್ನಾಳಿ ಹೆಂಗಿ ಕನ್ಯಾ ಅಂತ ಮಾಜಾ ಕುಡ್ದಿನಿ ಊರಿಗೆ ಹೋಗಿದ್ರು ಅವರು ನೈ ಬಂದ್ರೆ ಮಾರಿ ಎಲ್ಲ ಬಾಡೋಗ್ಯದ ಬಸ್ಸನ್ಯಾಗ ಹೋದ್ರೆ ಹಂಗೆ ಅದ ನಿನ್ನೆ ಅಲ್ಲಿ ಅಡಗ್ ಬಿಟ್ಟು ಮರ್ತರು ಬಸ್ ಮೂರಕ್ಕೆ ಹೋಗತ್ತೀನಿ ಉಂಡಿನಿ ಮತ್ತು 3:30 ಬಸ್ 3:30 ಬಂದು ಹೊಡೆ ಕೂತೀನಿ ಬಸ್ 3:30 ಅದ ಒಂದು 3:30 ಅದ ಅಂದ್ರು 3 ನಾ ಬಂದು 3ಕ್ಕೆ ಹೋಗಿರ್ತ ಮತ್ತು 3:30 3:30 ಬಂದೆ ಅದು ಜಲ್ದಾಗ ಬರತ್ತೀಗ ಅರ್ಧ ಗಂಟೆದಾಗೆ ಬಂದಿದ್ದು ಆಫೀಸ್ ಉಂಡಿನಿ ಹೊಳಿನಿ ಹೋಗೋದ್ರಾಗೆಲ್ಲ ಮನುಷ್ಯಂತಿ ಕಾರ್ಯಕ್ರಮ ಆಗಿತ್ತೇನ ತೊಗೊಂಬರ್ತಾವ ಒಳಗಿಂದ ದೊಡ್ಡ ಯಾವ ಕಾಗದ ಕಾಗದ ಎಷ್ಟು ಸಾಕಂದಿ ಸುಮ್ಕುದ್ರ ಜಟ್ ಊಟ ಮಾಡತ್ ನಡಿ ಖಾರ ಪುಡಿ ತಾ ಎಲ್ಲೇದು ಖರ್ಚಿಗೆ ಅಡಿಗೆ ಮಾಡತ್ತಾರ ಅವರು ಅನ್ನ ಸಾರ ಮತ್ತೆ ಇಷ್ಟ ಚಪಾತಿ ಮಾಡ್ಯಾರ ಏನೇದ ಖರ್ಚಿಗೆ ನಾಳೆಗೆ ಜಲ್ದಿ ಹೋಗ್ಬೇಕ್ರಿ ಎಷ್ಟಕ್ಕೆ ಮುಕ್ಕಾಂ ಬಸ್ಸಿಗಾರ ಇಲ್ಲ ಅಂದ್ರೆ 8 ಬಸ್ಸಿಗೆ ಹೋಗ್ಬೇಕು ಅನ್ಕೊಂಡು ಯಾಕಂದ್ರೆ ಒತ್ತು ಮಾಡಿ ಹೋದ್ರಂತೂ ಆ ಕಡೆ ನಮ್ಮೂರಿಗೆ ಬಸ್ ಸಿಗಂಗಿಲ್ರಿ ಒಂದಕ್ಕೆ ಹತ್ತು ಬಸ್ಸ ಒಂದು ಸ್ವಲ್ಪ ಇಲ್ಲಿಂದ ಲೇಟ್ ಮಾಡ್ದೇವು ಅಂದ್ರೆ ಹೋಗ್ಬೇಕಾದ್ರೆ 1 ತಾಸು ಬೇಕು ಅಫ್ಜಲ್ಪುರ ಹೋಗ್ಬೇಕಾದ್ರೆ ಹಂಗಾಗಿ ಕೇಸಿಂದ ಸ್ವಲ್ಪ ಜಲ್ದಿ ಹೋಗಿ ಕೇಸಿಂದ 1 ವರ್ಷ ನಟಿಗೆ ಹೋಗ್ಬೇಕು ಅನ್ಕೊಂಡು ಎಷ್ಟಕ್ಕೆ ಹತ್ತದನ್ನು ನಾವು ಹೋಗ್ಬೇಕ್ರಿ ನಾಳೆಗೆ ಇವಾಗ ಊರಿಗೆ ಹೊಂಟಿದ್ದೇವ್ರಿ ಚಪಾತಿ ಮಾಡುತ್ತಾಳ ಅಕ್ಕ 9 ಬಸ್ಸಿಗೆ ಹೋಗ್ಬೇಕು ನಾ 3 ಚಪಾತಿ ಮಾಡಕತ್ತಿದ್ದೆ ನೀನೇ ನೋಡಲ್ ಚಂದ ಕಲ್ತಿದ್ದೆ ಅದೆಲ್ಲ ನನ್ಕ ಚಂದ ಮಾಡ್ತೀವಿ
ಇವಾಗ ಅಕ್ಕ ಚಪಾತಿ ಮಾಡಕತ್ತಿದ್ರಿ, ಜಲ್ದಿನೇ ಮಾಡತ್ತಿದ್ರು. ಯಾಕಂದ್ರೆ ನಾನು ಜಲ್ದಿ ಊರಿಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ಕಿಸ್ನ ಒಂದು ಸ್ವಲ್ಪ ದೊಡ್ಡನೆ ಅಂದ್ರೆ ಮುಖಾಂಬಸಿಗೆ ಹೋಗ್ಬೇಕಾದ್ರಂತೂ ಹಾಲಿಲ್ರಿ. ಯಾಕಂದರೆ ಅಡುಗೆ ಒಂದು ಸ್ವಲ್ಪ ಲೇಟ್ ಆತಲ್ರಿ ಅಡುಗೆ ಮಾಡಬೇಕಾದ್ರೆ. ಅದಕ್ಕೆ ಕಿಸಿಂದ 9 ಬಸ್ಸಿಗೆ ಹೋದ್ರೆ ಆಯ್ತು ಅಂತೇಳಿ ಕಿಸಿಂದ ನಾನು ಅದಕ್ಕೆ ಇವಾಗ ರೆಡಿ ಆಗಿದ್ದೇವೆ ರೀ. ನಮ್ದಿಟ್ಟು ನಾನು ಊರಿಗೆ ಹೊಂಟಿದ್ದೆವು. ಬಂದು 4-5 ದಿನ ಆಯಿತು. ಊರಿಗೆ ಬಂದಂತೂ 4-5 ದಿನ ಆಯ್ತು ರೀ. ಮಂಗಳವಾರ ಬಂದಿದ್ದೆವು. ಇವತ್ತು ನಾವು ಶನಿವಾರ ದಿನ ಹೊಂಟಿದ್ದೆವು. ನೋಡೋದ್ರಾಗ ದಿನ ಹೋಗ್ಬಿಡ್ತಾರೆ ಈಗೆಲ್ಲ ಬಂದು ಅನ್ನೋದ್ರಾಗ. ಇವತ್ತು ನಿನ್ನೆ ಬಂದಿವೆ ಅನ್ಸಂಗಾಗಿತ್ತು. ಆದರೆ ಇವಾಗ ನೋಡಿದ್ರೆ 4-5 ದಿನ ಆಗಿದ್ರೆ ನಾನು ಬಂದು ಇವಾಗ ಊರಿಗೆ ಹೊಂಟಿದ್ದೇವೆ ರೀ. ನಮ್ಮ ಸಮೃದ್ಧಿ ಅಂತೂ ಹಾಯ್ ಮಾಡತ್ತಿದ್ದಳು. ಇವತ್ತಿನ ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ. ಇದ್ರಾಗ ನಮ್ಮ ಮನೆ ಲಾಗ್ನು ಇದ್ದಿರ್ತದೆ ರೀ, ಮತ್ತು ನಮ್ಮ ಅಕ್ಕರ ಮನೆ ಲಾಗ್, 2 ಲಾಗ್ನು ಇದೇ ವಿಡಿಯೋದಾಗ ಹೊಂಟಿವಿ. ಈಗ ಊರಿಗೆ ಟೈಮ್ 9:00 ಅದು. 9 ಬಸ್ಸಿಗೆ ಹೋಗ್ಬೇಕು. ಸರಿ ಪಿಸ್ಬಿ ಬಾಜು ನೀನು ಬಾ. ಏನಿದ್ರಿ ನಾನು ಜಂಪರ್ ನಿಂದ್ರ ಜಟು ನಿಂದ್ರ ನಿಮ್ಮ ಮಮ್ಮಿ ಜಂಪರ್ ಬಿಟ್ಟು ಅಂತಾರಲ್ಲ. ಜಂಪರ್ ಅಮ್ಮದಿ ಬಂಗಾರಿ ನನಗೊಂದು ಮಕ್ಕಳು ಬಂಗಾರಿ. ಎಲ್ಲಿ ಊರಾಗ ಹೋಗೋಣ ಕುಡಿತ ಬಡ್ದಾಳದ ಹೋಗೋಣ ಜಟ್ಟಪ್ಪ. ಸಮೃದ್ಧಿ ಆಕಿ ಬರ್ಲಾಗ ಹಿಡಿ ತಾರ್ದಟ್ಟು ನೋಡ್ಕೊತ ನಡಿ ಬ್ಯಾಡ ನಡಿ, ಬಸ್ ಬರ್ತದ ಅಲ್ಲಿ. ಹೊಸ ಪ್ಯಾಂಟ್ ಇಟ್ಕೊಂಡಿದ್ದಿಲ್ಲ? ಇಲ್ಲ ಇಟ್ಟಿರಾಯ್ತು. ಈಗ ಊರಿಗೆ ಹೊಂಟಿದ್ದೇವ್ರಿ. ಮಮ್ಮಿ 5 ಕಿಲೋ ಮಾವಿನಕಾಯಿ, 5 ಕಿಲೋ ಮಾವಿನಕಾಯಿ. ತರಕಾಯಿ ತರ್ರಿ. ಜಟ್ಟು ಅವನ ಕೈ ಹಿಡಿ ನೀ. ನೀ ಎಲ್ಲ ಬಟ್ಟೆ ಹೊಲ್ತು ಮಾಡ್ಕೋತಿ. ಈ ಕಡೆ ಒಳಗೆ ನೋಡ್ರಿ ನೀವು. ತಮ್ಮನ ಕೈ ಹಿಡ್ಕೋ ಜಯಸಮ್ಮ. ಬಾಯ್, ಇವಾಗ ಊರಿಗೆ ಹೊಂಟಿದ್ದೇವ್ರಿ. ನಮ್ಮ ಸಮ್ಮು ಮತ್ತು ಅಕ್ಕ ಎಲ್ಲ ಬಂದಿದ್ರು. ಇಲ್ಲಿ ಈ ಕಡೆ ಬಾ, ಸೈಡಿಗೆ ಬಾ ನೀ.
ನಾನು ಬರ್ತೀವಿಲ್ಲ ಊರಿಗೆ. ಒಂದು ಸ್ವಲ್ಪ ಮನೇಲಿಂತ ಎಷ್ಟು ದೂರ ಆಗ್ತದೆ ರೋಡ. ಮತ್ತೆ ಬಸ್ ಬರ್ತಾವೆ ಈಗ. ಇದೇ ಸಾಲಿನಿ ಹಚ್ಚೋದು ಬಲ್ಲಿ ಇದೆ. ಹ್ಞೂ ನಾವು ಸಾಲಿದ್ದಾರ ಇಲ್ಲ ಮಮ್ಮಿ. ಆಟೋ ನಡೆದಿತ್ತಲ್ಲ ಈಗ. ಆ ಬಸ್ನಾಗ ಹೋಗ್ತೀವಿ. ಅಲ್ಲಿ ದೊಡ್ಡ ದೊಡ್ಡ ಕ್ಲಾಸ್ ಸಣ್ಣ ಕ್ಲಾಸ್ ಇಲ್ಲ 1.5 ಗಂಟೆ ಬಸ್ ಹೋದ್ರೆ ಸಾಡೆ ಬರಕ್ಕೆ ನಡ್ಕಲ್ಲಿ ಬರಲ್ಲ. ಹತ್ತಕ್ಕೆ ಅಲ್ಲಿ ನೋಡಿ ಗೋಸ್ಕರ ಆ ಕಡೆ ಯಾವ ನೀ ಈ ಕಡೆ ನೋಡು, ನಾ ಈ ಕಡೆ ನೋಡು. ಬಸ್ ಹೋಯ್ತು. ಬಾತು ಹಿಂದಕ್ಕೆ ಸರಿ ಜೋಡು. ಇಲ್ಲೇ ಹಿಂದಕ್ತಲ್ಲ ದೂರ. ಇವಾಗ ಗುಲ್ಬರ್ಗ ಬಂದಿದ್ದೇವೆ ರೀ. ಅಂದ್ರೆ ರಿಂಗ್ ರೋಡ್ ಬಂದೇವು. ರಿಂಗ್ ರೋಡ್ಲಿಂತ ಇಲ್ಲಿ ರಿಂಗ್ ರೋಡ್ಲಿಂತ ಅಂದ್ರೆ ಕೆಂಪು ಬಸ್ ಸಿಟಿ ಬಸ್ ಹೊರಗಡೆ ಇದ್ದಿರ್ತಾವೆ ರೀ. ಅದ್ರ ನಮಗೆ ಟೈಮಿಗಂತೂ ಸಿಕ್ಕರಂಗಿಲ್ಲ. ಒಂದು ಸ್ವಲ್ಪ ಲೇಟ್ ಮಾಡಿದ್ರಾಯ್ತು. ಆ ಕಡೆ ನಮ್ಮೂರು ಬಸ್ ತಪ್ಪಿರ್ತದೆ. ನಮ್ಮೂರು ಬಸ್ ಅಂತೂ 1:15 ಬಿಟ್ಟಿರ್ತದೆ. ಇಲ್ಲಿ ನಾವು 10ಕ್ಕೆ ನಮ್ಮೂರನ್ನಂತೂ 10 ಆಗಿದ್ರಿ ಟೈಮ್. 10 ಬಸ್ಸಿಗೆ ಬಂದಿದ್ದ. ಅಫ್ಜಲ್ಪುರ ಹೋಗ್ಬೇಕಾದ್ರೆ ಲೇಟ್ ಆಯ್ತು ಅಂತ ಹೇಳ್ಕಿಸಿಂದ ನಾನು ಆಟೋದಾಗೆ ಹೊಂಟಿದ್ರಿ. ಇವಾಗ ಆಳಂದ ಚಪ್ಪಷ್ಟಕ್ಕೆ ಇದ್ದಿದ್ದೆವು. ಮತ್ತು ಬಸ್ ಸ್ಟ್ಯಾಂಡ್ ಹೋಗ್ಬೇಕಾದ್ರೆ ಮತ್ತು ಒಂದು 5-10 ನಿಮಿಷ ಬೇಕು ರೀ. ಕ್ಯಾಂಪಸ್ ಅಂದ್ರೆ ಕ್ಯಾಂಪಸ್ ಜಾಸ್ತಿನೇ ಇದ್ದಿರ್ತಾವೆ ಸಿಟಿ ಬಸ್. ಆದ್ರೆ ಮುಂಜಾನೆ ಹೇಳಿದಾಗ ಜಾಸ್ತಿ ಇದ್ದಿರಂಗಿಲ್ಲ. ಎಲ್ಲ ಈ ಸೈಡ್ ಹೋಗಿರ್ತಾವಲ್ಲ. ಹಂಗಾಕಿಸಿಂದ ಇವಾಗ ನಾನು ಹಿಂದೆ ನಮ್ಮ ಜಟ್ಟು ನಾನು ಆಟೋದಾಗೆ ಹೊಂಟಿದ್ರಿ. ಒಂದು ಸ್ವಲ್ಪ ಲೇಟ್ ಮಾಡಿದ್ರೆ ಆ ಕಡೆ ಎಲ್ಲ ಬಸ್ ಹೋಗ್ತದೆ ಅಂತ ಹೇಳ್ಕಿಸಿಂದ ಒಂದು ಜರ ಬಸ್ ತಪ್ಪಂದ್ರೆ ಹೊಳ್ಳಿ 4ಕ್ಕೆ ಸಿಕ್ಕಿರ್ತದೆ ಬಸ್. ಚಂತಕ ಯಾರು ಬಸ್ ಸ್ಟ್ಯಾಂಡ್ದಾಗ ಕುಂದ್ರ ಅಂತ ಹೇಳ್ಕಿಸಿಂದ ಅದೇ ಆಟೋದಾಗೆ ಹೊಂಟಿದ್ದೆವು. ಇವಾಗ ದೊಡ್ಡ ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ದೆ ರೀ. ಬಸ್ ಸ್ಟ್ಯಾಂಡ್ಗೆ ಹೋದ್ರೇನು ಅಫ್ಜಲ್ಪುರ ಬಸ್ ಅಂತೂ ರಗಡ್ ಇದಿರ್ತಾರೆ ರೀ. ನಿಮಿಷಕ್ಕೊಂದು ಬಸ್ ಇದ್ದಿರ್ತಾವೆ. ಏನು ಬಸ್ ಸ್ಟ್ಯಾಂಡ್ ಹೋಗೋದಾಗನೇ ಇಷ್ಟಿದು. ಇವಾಗ ಬಂದೇವು ನೋಡ್ರಿ. ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಂದಿದ್ದೆವು. ದೊಡ್ಡ ಬಸ್ ಸ್ಟ್ಯಾಂಡ್ ಬಂದಿದ್ದೆವು. ಅಲ್ಲಿ ತನಕ ಅಂತೂ ಬಸ್ ಅಂತೂ ರಗಡ್ ಹತ್ಬಿಟ್ಟಿದ್ರಿ. ನಮ್ಮ ಜಟ್ಟು ಒಂದು ತಮ್ಸಪ್ ತೊಗೊಂಡಿದ್ದನು. ಯಾಕೆ ಬಿಸಿಲು ಜಾಸ್ತಿ ಇತ್ತಲ್ಲ, ಅದೊಂದು ತಮ್ಸಪ್ ತೊಗೊಂಡು ಕುಳಿತಿದ್ನು. ಅದಕ್ಕೆ ಸೀಟ್ ಅಂತೂ ಒಟ್ಟ ಇದ್ದಿದ್ದಿಲ್ಲ ರೀ. ಇನ್ನೂ 2-3 ಬಸ್ ಇದ್ದಿದ್ವು. ಅದರ ಹಿಂದ್ಗಡೆ ಏನೋ ಸೀಟ್ ಇದ್ದು. ಹಂಗೆ ಕೇಸಿಂದ ಮತ್ತೆ ಎಲ್ಲಿ ಕುಂದ್ರದ ಅಂತ ಹೇಳ್ಕೇಸಿಂದ ಇದೇ ಬಸ್ಸಿಗೆ ಹೊಂಟೇವು. ಒಂದು ಸ್ವಲ್ಪ ಬಸ್ ಗರ್ದಿ ಇತ್ತು. ಇವಾಗ ನಾವು ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಿಂದ ಬಸ್ ಅಂತ ಬಿಟ್ಟಾದ್ರಿ. ಹೊಂಟಿದ್ದೆವು ಅಫ್ಜಲ್ಪುರ ಹೊಂಟಿದ್ದೆವು. ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಬಸ್ಸಿಗೆ ಕುಂತಿದ್ದೇವ್ರಿ ನಾವು. ಎಲ್ಲಿ ಸ್ಟಾಪ್ ಇದ್ದಿಲ್ಲ ಇದು ಬಸ್. ಬರೀ ಚೌಡಾಪುರ ಇಟ್ಟೆ ಸ್ಟಾಪ್ ಇತ್ತು. ಮತ್ತು ಇದ್ರ ಬಸ್ಸಿಗೆ ಕೂತ್ರಂತೂ ಎಲ್ಲ ತೊಲೆ ನಿಂದ್ರಕೊತ ಬಂದಿರ್ತದೆ ರೀ. ಗೊಬ್ಬರ ಮತ್ತು ಮಲ್ಲಾಬಾದ 10 ಎಲ್ಲ ನಿಂದ್ರಕೊತ ಬಂದಿರ್ತಾರೆ. ಹಂಗಾಗಿ ನಾ ಬಸ್ಸಿಗೆ ಬರಲಿಲ್ಲ. ಇದೇ ಗರ್ದಿ ಇದ್ರೆ ಇರ್ಲಕ್ಕ ಇದಕ್ಕೆ ಹೋದ್ರೈತೆ ಅಂತೇಳಿ ನಮ್ಮ ಜಟ್ಟಿಗೆ ಹೊಸವಾಗಿತ್ತಂತ್ರಿ. ಅದಕ್ಕೆ ಕೆಸಿಂದ ಒಂದು ಪ್ಲೇಟ್ ನಾಷ್ಟ ತಿಲ್ಲಾಗತ್ತಿದ್ದ. ಇವಾಗ ಬರೋದ್ರಾಗಂತೂ ಜಲ್ದಿನೇ ಬಂದುಬಿಟ್ಟಿದ್ದೇವ್ರಿ ನಾವು. ಬಾರಾದಟ್ಟಿಗೆ ಬಂದುಬಿಟ್ಟಿದ್ದೆವು. ಆದ್ರೆ ಬಸ್ ಅಂತೂ 1:15ಕ್ಕೆ ಹತ್ತಿರ್ತದೆ ನಮ್ಮೂರು ಬಸ್ ಅಂತೂ. ಅದ್ರಾಗ ಬೇರೆ ನಮ್ಮೂರಿಗೆ ಹೋಗೋದು ಆಟೋ ಇದ್ದಿತ್ತು. ಹಂಗಾಕಿಸಿಂದ ಆಟೋದಾಗೆ ಹೊಂಟಿದ್ದೆವು. ಮತ್ತು ಈ ಕಡೆನೂ ಆಟೋದಾಗೆ ಹೊಂಟಿದ್ದೆವು. ಅಂದ್ರೆ ಈಗ ಬಾರ ಆಗ್ಯದಲ್ರಿ. ನಾವು ಬಸ್ಸಿಗೆ ಹೋಗ್ಬೇಕಾದ್ರೆ ಇನ್ನೂ 1.5 ಗಂಟೆ ಕುಂದಿರ್ಬೇಕಾಗ್ತದ. ಮತ್ತೆಲ್ಲಿ ಅಂತ ಕೇಸಿಂದ ಅವರು ಬಳೂರು ತನಕ ಬರ್ತೀನಿ ಬಾ ಅಂತ ಹೇಳಿದ್ರು. ಬಳೂರ್ಲಿಂತ ಆ ಕಡೆ ಸನಿನೇ ಆಗ್ತದೆ ನಮ್ಮೂರು. ಆದರೆ ಡೈರೆಕ್ಟ್ ಬಡದಾಕ್ಕೆ ಹೋಗೋದು ಆಟೋ ಇದೆ. ಈ ವಿಡಿಯೋ ಇಲ್ಲಿಗೆ ಎಂಡ್